ಜನರಲಿ 30-40 ಮನೆ ಪ್ಲಾನಿಂಗ್ ಮಾಡಬೇಕಾದ್ರೆ ರೂಮ್ ಸೈಜಸ್ ತುಂಬಾ ಕ್ರಾಂಪ್ಡ್ ಆಗಿ ಬರುತ್ತೆ. ಸೊ ಇದು ಬಂದು ಈ ಮನೆ ಸೆಕೆಂಡ್ ಫ್ಲೋರ್ ಆಗಿರುತ್ತೆ. ಸೊ ಈ ಝೋನ್ ಅಲ್ಲಿ ನಾವೇನು ಪ್ಲಾನ್ ಮಾಡಿದ್ದೀವಿ ಅಂದ್ರೆ 2 ಬೆಡ್ರೂಮ್ಸ್ ವಿತ್ 1 ಫ್ಯಾಮಿಲಿ ಲಿವಿಂಗ್ ಏರಿಯಾ. ಸೊ ಫ್ಯಾಮಿಲಿ ಲಿವಿಂಗ್ ಏರಿಯಾ ನೀವು ನೋಡಿದಂಗೆ ಕಂಪ್ಲೀಟ್ಲಿ ಸ್ಕೈಲೈಟ್ ಪ್ರೊವಿಷನ್ ಮಾಡಿದ್ದೀವಿ. ಸೊ ನಿಮಗೆ ಲೈಟ್ ಸೋರ್ಸ್ ಮತ್ತೆ ನಿಮ್ಗೆ ವೆಂಟಿಲೇಷನ್ಗೆ ಎಲ್ಲೂ ಕೊರತೆ ಆಗಲ್ಲ. ಜನರಲಿ 30-40 ಮನೆ ಪ್ಲಾನಿಂಗ್ ಮಾಡಬೇಕಾದ್ರೆ ರೂಮ್ ಸೈಜಸ್ ತುಂಬಾ ಕ್ರಾಂಪ್ಡ್ ಆಗಿ ಬರುತ್ತೆ. ಸೊ ಇಲ್ಲಿ ನಾವು ಅದನ್ನು ಓವರ್ಕಮ್ ಮಾಡಕ್ಕೆ ಏನು ಮಾಡಿದ್ವಿ ಅಂದ್ರೆ ಎಂಟ್ರೆನ್ಸ್ ಅಲ್ಲೇ ವಿ ಪ್ರೊವೈಡೆಡ್ 8 ಫೀಟ್ ಓಪನಿಂಗ್. ಸೊ ನೆಕ್ಸ್ಟ್ ಇಲ್ಲಿ ಬಂದಂಗೆ 8x10 ಒಂದು ಬಾಲ್ಕನಿ ಕೂಡ ಪ್ಲಾನ್ ಮಾಡಿದ್ದೀವಿ. ಸೊ ದಟ್ ಗಾಳಿ ಬೆಳಕಿಗೆ ಎಲ್ಲೂ ಕೊರತೆ ಆಗದೆ ಇರಲಿ ಅಂತ. ಸೊ ನೆಕ್ಸ್ಟ್ ಇವಾಗ ವಾಕ್ ಇನ್ ವಾರ್ಡ್ರೋಬ್ ಅಂತ ಬಂದಾಗ ನಾವು ಕಂಪ್ಲೀಟ್ಲಿ ವಾಲ್ಸ್ ಬಿಲ್ಡ್ ಮಾಡಿ ಅದರ ಒಳಗಡೆ ವಾಕ್ ಇನ್ ವಾರ್ಡ್ರೋಬ್ ಮಾಡಿದಾಗ ಎಟ್ಟಾಗಿ ರೂಮ್ ಸೈಜ್ ಚಿಕ್ಕದಾಗುತ್ತೆ. ಸೊ ಇದನ್ನ ಓವರ್ಕಮ್ ಮಾಡೋಕ್ಕೆ ನಾವು ಕಂಪ್ಲೀಟ್ ಗ್ಲಾಸ್ ಪಾರ್ಟಿಷನ್ ಯೂಸ್ ಮಾಡಿಕೊಂಡು ವಾಕ್ ಇನ್ ವಾರ್ಡ್ರೋಬ್ನ ಡಿಸೈನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬೇ ವಿಂಡೋ ಸೀಟರ್ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಮಾಸ್ಟರ್ ಬೆಡ್ರೂಮ್ ಈ ಝೋನಲ್ಲಿ ಬರ್ತಾರೆ ಕಾರಣಕ್ಕೋಸ್ಕರ ನಾವು ಬಾಲ್ಕನಿ ಬದಲು ಲೈಕ್ ಪ್ರೊವೈಡೆಡ್ ಯೂ ಸೆಕ್ಷನ್ಸ್ ಆಫ್ ವಿಂಡೋ ಇಲ್ಲಿ. ಸೊ ನೆಕ್ಸ್ಟ್ ನಮಗೊಂದು ಕಾಂಪ್ಯಾಕ್ಟ್ ಒಂದು ವಾಕ್ ಇನ್ ವಾರ್ಡ್ರೋಬ್ ವಿತ್ ಅಟ್ಯಾಚ್ ವಾಶ್ರೂಮ್ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕಿಡ್ಸ್ ಬೆಡ್ರೂಮ್ ಆಗಿರುತ್ತೆ. ಟಿಪಿಕಲ್ ಲೇಔಟ್ ಆಸ್ ವಿಚ್ ವಿ ಶೋನ್ ಇನ್ ದ ಲಾಸ್ಟ್ ಬೆಡ್ರೂಮ್ ಅದೇ ಲೇಔಟ್ನ ಇಲ್ಲಿ ರಿಟರ್ನ್ ಮಾಡ್ಕೊಂಡಿದ್ದೀವಿ. ಮೈನ್ ಹೈಲೈಟ್ ಈ ಮನೆ ಏನಂದ್ರೆ ಲೈಕ್ ಎಲ್ಲ ಕಡೆ ಬೆಳಕು ಮತ್ತೆ ಸ್ಪೇಷಿಯಸ್ ಆಗಿ ಪ್ಲಾನ್ ಮಾಡಿದ್ದೀವಿ. ಪ್ರಯರ್ ಹ್ಯಾಂಡ್ ಅಲ್ಲಿ ಪ್ರಾಪರ್ ಪ್ಲಾನಿಂಗ್ ಮಾಡ್ಕೊಂಡಿದಾಗ ಸೊ ಇಂಟೀರಿಯರ್ ಕೂಡ ಈಕ್ವಲಿ ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡ್ಬೋದು. ಸೊ ನಾವು ಕನ್ಸ್ಟ್ರಕ್ಷನ್ ಮತ್ತೆ ಪ್ಲಾನಿಂಗ್ ಒಂದೇ ಕಡೆ ಮಾಡ್ತಿರೋ ರೀಸನ್ ಇಂದ ಎಲ್ಲ ಅದನ್ನು ಪ್ರೀ ಪ್ಲಾನ್ ಮಾಡಿ ಮತ್ತೆ ಡ್ರಾಯಿಂಗ್ಸ್ ಎಲ್ಲ ರೆಡಿ ಇಟ್ಟು ನಾವು ಎಕ್ಸಿಕ್ಯೂಟ್ ಮಾಡಿದಾಗ ಫೈನಲ್ ಔಟ್ಪುಟ್ ನಮ್ಗೆ ಯಾವತ್ತು ಔಟ್ಸ್ಟ್ಯಾಂಡಿಂಗ್ ಆಗಿ ಬರುತ್ತೆ. ಸೊ ಈ ತರ ಪ್ಲಾನಿಂಗ್ ಮತ್ತೆ ಇಂಟೀರಿಯರ್ ಡಿಸೈನ್ ಸರ್ವಿಸ್ಗೋಸ್ಕರ ಚೆರಿಶ್ ಇಂಟೀರಿಯರ್ನ ಫಾಲೋ ಮಾಡಿ.